ಜಾತಿ ಶೀಲ್ಡ್ ಆಗಬಾರ್ದು. ಅದು ಯಾವುದೇ ಜಾತಿಯವನಾಗಲಿ ಆ ಜಾತಿ ಹೇಳಿದ್ಯಾ? ನೀನು ಹೋಗಿ ಒಂದು ಸಮುದಾಯದವ್ರನ್ನ ಹೋಗಿ ನೀನು ಅವ್ರಿಗೆ ಅಪಮಾನ ಮಾಡು ಅಂತ ಹೇಳಿದ್ಯಾ? ಇವತ್ತು ನಾನು ಕೂಡ ಅಚಲವಾದಂತ ನಂಬಿಕೆ ಇಟ್ಕೊಂಡಿದ್ದೀನಿ ಕೈವಾರ ತಾತಯ್ಯನ ಸಮುದಾಯ. ಇವತ್ತು ಕೈವಾರ ತಾತಯ್ಯನವ್ರನ್ನ ಎಷ್ಟು ಆರಾಧನೆ ಮಾಡ್ತದೆ ಬಲಿಜ ಸಮುದಾಯ, ನಾನು ಕೂಡ ಅಷ್ಟೇ ಮಾಡ್ತೇನೆ. ಅವ್ರು ಯಾವ್ದಾದ್ರೂ ಒಂದು ವಿಚಾರಧಾರೆಯಲ್ಲಿ ಬಲಿಜ ಸಮುದಾಯದವ್ರು ಹೋಗಿ ಇನ್ನೊಂದು ಸಮುದಾಯದ ವಿರುದ್ಧ ಮಾತಾಡಿ ಅವ್ರಿಗೆ ನೀವು ಅಪಮಾನ ಮಾಡಿ ಅಂತ ಹೇಳ್ಕೊಟ್ಟಿದಾರ? ನಾನು ನೋಡಿದೆ. ಎಲ್ಲ ಸಂಘದ ಎಲ್ಲರೂ ಹೋಗಿಲ್ಲ, ಯಾರೋ ಕೆಲವರು ಬೆರಳೆಣಿಕೆ ಜನ ಹೋಗಿದ್ದಾರೆ, ನಾನು ನೋಡಿದ್ದೀನಿ. ಅವರು ಹುಟ್ಟುಗುಣನೇ ಅದು. ನಾನು ನೋಡಿದ್ದೀನಿ ಯಾರ್ಯಾರು ಹೋಗಿದ್ದಾರೆ ಅಂತ, ಅವ್ರು ಮಾತನಾಡಿದ್ದು ನೋಡಿದ್ದೀನಿ. ಅವ್ರು ಯಾವ ಪಕ್ಷದಲ್ಲಿದ್ರು ಕೂಡ ಆ ಪಕ್ಷಕ್ಕೂ ನಿಷ್ಠೆ ಇಲ್ಲ, ಅವ್ರ ಜಾತಿಗೂ ನಿಷ್ಠೆ ಇಲ್ಲ, ಆ ವ್ಯಕ್ತಿತ್ವಕ್ಕೂ ನಿಷ್ಠೆ ಇಲ್ಲ. ಅಂತವ್ರೆ ಅಲ್ಲಿ ಹೋಗಿರೋದು ನೋಡಿದ್ದೀನಿ. ನೀವು ಇದ್ದೀರಿ, ಮಾಧ್ಯಮದವರು ಇದ್ದೀರಿ, ಅಧಿಕಾರಿಗಳಿದ್ದಾರೆ, ಜನ ಇದ್ದಾರೆ. ನಾನು ಯಾವಾಗ ಬಂದೆ ಎಲ್ಲ ಕೂಡ ಜನ ನೋಡಿದ್ದಾರೆ. ಇವತ್ತು ಆ ವ್ಯಕ್ತಿ ಪ್ರಪಂಚದ ಮುಂದೆ ಬೆತ್ತಲೆ ಆಗೋಗಿದ್ದಾನೆ. ಆ ಬೆತ್ತಲೆ ಆಗೋಗಿರೋದ್ರಿಂದ ಇವತ್ತು ಜಾತಿ ಆಶ್ರಯ ಪಡೀಲಿಕ್ಕೆ ಹೋಗಿದ್ದಾನೆ. ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಸುಮಾರು 20 ವರ್ಷಗಳಾಯ್ತು. ಈ 18-20 ವರ್ಷಗಳಲ್ಲಿ ಎಲ್ಲ ಸಮುದಾಯಗಳ ಜನರನ್ನ ಕೂಡ ನಾನು ಸ್ವಂತ ಸಹೋದರರಂತೆ ನಾನು ಇಲ್ಲಿ ನೋಡ್ಕೊಂಡಿದ್ದೆ. ಇವಾಗಲೂ ಹಂಗೆ ಇದ್ದಾರೆ. ಅವ್ರ ಜೊತೆಯಲ್ಲಿ ಇರೋದಕ್ಕಿಂತ ಹೆಚ್ಚು ಬಲಿಜ ಮುಖ್ಯವಾಗಿರ್ತಕ್ಕಂಥ ಮುಖಂಡರು ನನ್ನ ಜೊತೆಯಲ್ಲೇ ಇರೋದು, ಅವ್ರ ಜೊತೆಯಲ್ಲಿ ಏನಿಲ್ಲ. ನೋಡಿದ್ದೀರಲ್ಲ ಯಾರ್ಯಾರು ಹೋಗಿದ್ರು ಅಂತ. ಒಬ್ಬ MLA ಸ್ಥಾನಕ್ಕೆ ನಿಂತ್ಕೊಂಡಿರೋನು ಎಷ್ಟು ಓಟ್ ತಗೊಂಡಿದ್ದ ಅಂತ ನೋಡಿದ್ದೀರಲ್ಲ. ಅದೇ ಸಾಕಲ್ಲ ನಿಮಗೆ? ಅವ್ರ ಜನಪ್ರಿಯತೆ ಎಷ್ಟಿದೆ, ಅವ್ರ ಜಾತಿ ಬೆಂಬಲ ಎಷ್ಟಿದೆ ಅವರಿಗೆ ನೋಡೋಣ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.